ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಸಾಮಾನ್ಯ ಹೋಟೆಲ್ಗಳಲ್ಲಿ ಫುಡ್ ಸೇಫ್ಟಿ ಅಧಿಕಾರಿಗಳು ದಾಳಿ ಮಾಡುವುದು ಸಾಮಾನ್ಯ. ಆದರೆ ಸರ್ಕಾರದ ಪ್ರಮುಖ ಕಚೇರಿಗಳಲ್ಲಿರುವ ಕ್ಯಾಂಟೀನ್ಗಳಲ್ಲೇ ಅವಧಿ ಮೀರಿದ ಆಹಾರ ಪತ್ತೆಯಾದರೆ, ಅಷ್ಟೇ ಅಲ್ಲ, ಕೆಲವು ಅಡುಗೆ ಮನೆಗಳಲ್ಲಿ ಸ್ವಚ್ಛತೆಯ ಕೊರತೆ ಮತ್ತು ಜಿರಳೆಗಳ ಪತ್ತೆ ಕೂಡ ವರದಿಯಾಗಿದೆ. ನಿಜಕ್ಕೂ ಬಹಳ ದುರಂತ ಅಂತ ಹೇಳಬೇಕು ಇದನ್ನ. ಬೆಂಗಳೂರಿನಲ್ಲಿ ಫುಡ್ ಸೇಫ್ಟಿ ಅಧಿಕಾರಿಗಳ ದಾಳಿ ಈಗ ಸರ್ಕಾರಿ ಕಚೇರಿಗಳ ಕ್ಯಾಂಟೀನ್ಗಳಿಗೂ ಕೂಡ ತಲುಪಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನ ನಾವು ಸ್ಪಷ್ಟವಾಗಿ ತಿಳಿದುಕೋಬೇಕು. ಎಲ್ಲ ಘಟನೆಗಳು ಕೂಡ ಒಂದೇ ಕ್ಯಾಂಟೀನ್ನಲ್ಲಿ ನಡೆದಿಲ್ಲ. ಆರೋಗ್ಯ ಇಲಾಖೆಯ ಕ್ಯಾಂಟೀನ್ನಲ್ಲಿ ಎಕ್ಸ್ಪೈರ್ಡ್ ಫುಡ್ ಪತ್ತೆಯಾಗಿದೆ. ಇನ್ನೊಂದು ಕಡೆ ವಿಧಾನಸೌಧದ ಆವರಣದಲ್ಲಿರುವಂತಹ ಕೆಲವು ಆಹಾರ ಮಳಿಗೆಗಳಲ್ಲಿ ಹೈಜೀನ್ ಸಮಸ್ಯೆಗಳು ಕೂಡ ಪತ್ತೆಯಾಗಿದೆ. ಹಾಗಾದ್ರೆ ಅಧಿಕಾರಿಗಳ ತಪಾಸಣೆಯಲ್ಲಿ ನಿಜವಾಗ್ಲೂ ಕೂಡ ಏನು ಸಿಕ್ತು? ಈ ಒಂದು ತಪಾಸಣೆ ನಡೆಸುವಂತಹ ಸಂದರ್ಭದಲ್ಲಿ ಯಾವ ಕಡೆ ಏನು ಕ್ರಮವನ್ನ ಕೈಗೊಳ್ಳಲಾಗಿದೆ, ಇದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಹಕಾರವೇ ನಮ್ಮ ಶಕ್ತಿ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿರುವಂತಹ ಆರೋಗ್ಯ ಇಲಾಖೆಯ ಕ್ಯಾಂಟೀನ್ನಲ್ಲೂ ಫುಡ್ ಸೇಫ್ಟಿ ಅಧಿಕಾರಿಗಳು ಈಗ ತಪಾಸಣೆ ನಡೆಸಿದ್ದಾರೆ. ಈ ಒಂದು ತಪಾಸಣೆಯಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳು ಪತ್ತೆಯಾಗಿದೆ ಅಂತ ವರದಿಯಾಗಿದೆ. ಮುಖ್ಯವಾಗಿ ಇಡ್ಲಿ ರವಾ ಮತ್ತು ಕೋಕೋನಟ್ ಪೌಡರ್ ಏನಿದೆ, ಇದು ಸೇರಿದಂತೆ ಕೆಲವು ಆಹಾರ ಪದಾರ್ಥಗಳು ಎಕ್ಸ್ಪೈರಿ ಡೇಟ್ ದಾಟಿದ್ದವು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಅಧಿಕಾರಿಗಳು ಈ ಪದಾರ್ಥಗಳನ್ನ ವಶಕ್ಕೆ ಪಡೆದು ಆಹಾರ ಸುರಕ್ಷತಾ ನಿಯಮಗಳ ಉಲ್ಲಂಘನೆಯ ಬಗ್ಗೆ ಕ್ರಮಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಇದರ ಜೊತೆಗೆ ಕ್ಯಾಂಟೀನ್ನ ಸ್ವಚ್ಛತೆ ಮತ್ತು ಆಹಾರ ಸಂಗ್ರಹಿಸುವ ವಿಧಾನವನ್ನು ಕೂಡ ಪರಿಶೀಲನೆ ನಡೆಸಲಾಗಿದೆ. ಅಂದ್ರೆ ಜನರಿಗೆ ಆರೋಗ್ಯ ಸೇವೆ ನೀಡುವಂತಹ ಇಲಾಖೆಯ ಕಚೇರಿಯಲ್ಲಿರುವ ಕ್ಯಾಂಟೀನ್ನಲ್ಲೇ ಇಂತಹ ಆಹಾರ ಸುರಕ್ಷತಾ ಲೋಪ ಪತ್ತೆಯಾಗಿರುವಂಥದ್ದು ಈಗ ಚರ್ಚೆ ಕಾರಣವಾಗಿದೆ. ಇಲ್ಲೇ ಇಂತಹ ಪರಿಸ್ಥಿತಿ ಆದ್ರೆ ಇನ್ನು ಬೇರೆ ಕಡೆ ಇನ್ಯಾವ ಪರಿಸ್ಥಿತಿ? ಇದನ್ನ ನಾವು ಇವಾಗ ಯೋಚನೆ ಮಾಡಬೇಕಾದ ಪರಿಸ್ಥಿತಿ. ಇನ್ನು ಫುಡ್ ಸೇಫ್ಟಿ ಅಧಿಕಾರಿಗಳ ತಪಾಸಣೆ ವಿಧಾನಸೌಧದ ಕಡೆಗೂ ಕೂಡ ವಿಸ್ತರಿಸಿದೆ. ವಿಧಾನಸೌಧದ ಆವರಣದಲ್ಲಿರುವ ಕೆಲವು ಆಹಾರ ಮಳಿಗೆಗಳು ಮತ್ತು ಹೋಟೆಲ್ಗಳನ್ನ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಆಹಾರ ತಯಾರಿಸುವ ಜಾಗದ ಸ್ವಚ್ಛತೆ, ಹೇಗೆ ಆಹಾರವನ್ನ ತಯಾರಿಸ್ತಾರೆ ಮತ್ತು ಎಷ್ಟು ಸ್ವಚ್ಛವಾಗಿದೆ ಆ ಜಾಗ, ಸ್ಟೋರೇಜ್ ಮತ್ತು ಪೆಸ್ಟ್ ಕಂಟ್ರೋಲ್ ವ್ಯವಸ್ಥೆ ಸೇರಿದಂತೆ ಹಲವು ಅಂಶಗಳನ್ನ ಈಗಾಗಲೇ ಪರಿಶೀಲನೆ ನಡೆಸಲಾಗಿದೆ. ಇನ್ನು ಕೆಲವು ಕಡೆ ಹೈಜೀನ್ ಸಂಬಂಧಿತ ಲೋಪಗಳು ಕಂಡು ಬಂದಿರುವುದಾಗಿ ವರದಿಯಾಗಿದೆ. ಇದರಲ್ಲಿ ಒಂದು ಪ್ರಮುಖ ವಿಚಾರ ಏನಪ್ಪಾ ಅಂತ ಅಂದ್ರೆ, ವಿಧಾನಸೌಧದ ಆವರಣದಲ್ಲಿರುವ ಒಂದು ಹೋಟೆಲ್ನಲ್ಲಿ ಜಿರಳೆ ಪತ್ತೆಯಾಗಿದೆ ಅನ್ನುವಂಥದ್ದು ಕೂಡ ವರದಿಯಾಗಿದೆ. ಈಗ ಇವ್ರನ್ನೆಲ್ಲ ನಂಬಿಕೊಂಡು ಬಹಳ ಧೈರ್ಯವಾಗಿ ಹೋಗಿ ಊಟ ಮಾಡ್ತೀವಲ್ಲ, ನೋಡಿ ಎಂತಹ ಪರಿಸ್ಥಿತಿ ಅಂತ ಅಂದ್ರೆ, ಜಿರಳೆ, ಹೈಜೀನ್ ಇಲ್ಲ, ಫುಡ್ ತಯಾರಿಸೋ ಪ್ಲೇಸೇ ಸರಿ ಇರಲ್ಲ, ಸರಿಯಾದ ಪೆಸ್ಟ್ ಕಂಟ್ರೋಲ್ ವ್ಯವಸ್ಥೆಯ ಕೊರತೆ ಸೇರಿದಂತೆ ಕೆಲವು ಲೋಪಗಳ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದಾರೆ. ಹಾಗೆಯೇ ಇತರ ಕೆಲವು ಆಹಾರ ಮಳಿಗೆಗಳಿಗೂ ಕೂಡ ಸೂಚನೆ ಮತ್ತು ನೋಟಿಸ್ ಅನ್ನ ನೀಡಲಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ವಿಕಾಸಸೌಧದಲ್ಲಿರುವಂತಹ ಕ್ಯಾಂಟೀನ್ಗಳ ಮೇಲೂ ಕೂಡ ಅಧಿಕಾರಿಗಳು ತಪಾಸಣೆಯನ್ನ ನಡೆಸಿದ್ದಾರೆ. ಅಲ್ಲಿ ಕಂಡು ಬಂದಂತಹ ಆಹಾರ ಸುರಕ್ಷತೆ ಮತ್ತು ಸ್ವಚ್ಛತಾ ಲೋಪಗಳ ಆಧಾರದ ಮೇಲೆ ಒಂದು ಕ್ಯಾಂಟೀನ್ಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ದು ವರದಿಯಾಗಿದೆ. ಅಂದ್ರೆ ಫುಡ್ ಸೇಫ್ಟಿ ದಾಳಿ ಒಂದೇ ಸ್ಥಳಕ್ಕೆ ಸೀಮಿತ ಆಗಿಲ್ಲ. ಬರೀ ಒಂದ್ ಕಡೆ ಮಾತ್ರ ದಾಳಿ ಮಾಡಿಲ್ಲ ಇವರು. ಆರೋಗ್ಯ ಸೌಧ, ವಿಧಾನಸೌಧ, ಇನ್ನು ವಿಕಾಸಸೌಧ, ಈ ಎಲ್ಲ ಕಡೆನೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಸರ್ಕಾರಿ ಕಚೇರಿಗಳಲ್ಲಿರುವಂತಹ ಆಹಾರ ಕೇಂದ್ರದವರೆಗೂ ಕೂಡ ತಪಾಸಣೆ ಈಗಾಗಲೇ ತಲುಪಿದೆ. ಆದ್ರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಉದ್ಭವ ಆಗುವಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಬರ್ತದೆ. ಸಾಮಾನ್ಯ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತಾ ನಿಯಮ ಉಲ್ಲಂಘನೆ ಆದರೆ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ತಾರೆ. ಆದರೆ ಸರ್ಕಾರಿ ಕಚೇರಿಗಳಲ್ಲಿರುವ ಕ್ಯಾಂಟೀನ್ಗಳಲ್ಲೇ ಇಂತಹ ಲೋಪಗಳು ಹೇಗೆ ಕಾಣಿಸಿಕೊಂಡವು? ಇದು ಪ್ರಶ್ನೆ. ಎಕ್ಸ್ಪೈರ್ಡ್ ಫುಡ್ ಅನ್ನ ಸರಿಯಾಗಿ ಪರಿಶೀಲಿಸದೆ ಇಡುವುದು,
ಆಹಾರವನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸದೇ ಇರುವಂಥದ್ದು, ಇನ್ನು ಅಡುಗೆ ಮನೆಯ ಸ್ವಚ್ಛತೆಯನ್ನು ಕಾಪಾಡದೇ ಇರುವಂಥದ್ದು. ಅಂದರೆ ಬೇಕಾಬಿಟ್ಟು ಹೇಗೆ ಬೇಕು ಹಾಗೆ ಏನೋ ಬರ್ತಾರೆ ಅಡುಗೆ ಮಾಡೋ, ಯಾವುದೋ ಒಂದು ಜಾಗ ಸ್ವಚ್ಛತೆ ಇರುತ್ತೋ ಬಿಡುತ್ತೋ ಬೇಯಿಸಿ ಕೊಟ್ಟರೆ ಆಯಿತು ಅನ್ನೋ ಮನೋಭಾವನೆ ಇದೆಯಲ್ಲ. ಎಲ್ಲೂ ಕೂಡ ಪುಕ್ಸಟ್ಟೆ ಆಹಾರ ಎಲ್ಲೂ ಸಿಗಲ್ಲ, ಎಲ್ಲರೂ ಕೂಡ ಹಣವನ್ನು ಕೊಟ್ಟೆ ಆಹಾರವನ್ನು ತಿನ್ನುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಕಾಪಾಡ್ಕೊಳ್ತಿದ್ದಾರೆ, ಜನಗಳ ಆರೋಗ್ಯ ಮುಖ್ಯ ಅಲ್ವಾ. ಈ ಒಂದು ಪೆಸ್ಟ್ ಕಂಟ್ರೋಲ್ ಅನ್ನು ಸರಿಯಾಗಿ ಮಾಡದೇ ಇರುವಂಥದ್ದು, ಇವೆಲ್ಲವೂ ಕೂಡ ಆಹಾರ ಸುರಕ್ಷತೆಯ ದೃಷ್ಟಿಯಿಂದ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ವಿಚಾರಗಳಾಗಿದೆ. ಆದರೆ ಒಂದು ವಿಷಯವನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳಬೇಕು, ಅಧಿಕಾರಿಗಳ ತಪಾಸಣೆಯಲ್ಲಿ ಯಾವುದೇ ಪದಾರ್ಥವನ್ನ ಜನರಿಗೆ ಬಡಿಸಲಾಗಿದೆ ಎಂದು ವರದಿಯಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಎಕ್ಸ್ಪೈರ್ಡ್ ಅಥವಾ ನಿಯಮ ಉಲ್ಲಂಘಿಸಿದ ಪದಾರ್ಥಗಳು ಪತ್ತೆಯಾಗಿದೆ ಎಂಬುದೇ ಈಗ ವರದಿಯಲ್ಲಿರುವಂತಹ ಸದ್ಯದ ಮಾಹಿತಿಯಾಗಿದೆ. ಹೀಗಾಗಿ ನಾವು ಸುದ್ದಿಯನ್ನ ಅದೇ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಮುಂದೆ ಏನಾಗಲಿದೆ, ಈಗಾಗಲೇ ವಿಕಾಸಸೌಧ, ವಿಧಾನಸೌಧ, ಆರೋಗ್ಯ ಸೌಧ ಇದಲ್ಲದಲ್ಲೇ ಬೇರೆ ಬೇರೆ 5 ಸ್ಟಾರ್ ಹೋಟ್ಲುಗಳು ಅಂತ ನಾವೇನು ಬಾಯಿ ಚಪ್ಪರಿಸ್ಕೊಂಡು ತಿಂತೀವಿ ಆ ಪರಿಸ್ಥಿತಿಗಳು ಕೂಡ ಇದೆ. ಎಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಫುಡ್ ಸಿಗ್ತಾ ಇಲ್ಲ, ಎಲ್ಲ ಎಕ್ಸ್ಪೈರ್ಡ್ ಆಗಿರುವಂಥ ಫುಡ್ಡು. ಈ ಒಂದು ಫುಡ್ ಸೇಫ್ಟಿ ಅಧಿಕಾರಿಗಳು ಈಗಾಗಲೇ ತಪಾಸಣೆಯನ್ನು ನಡೆಸಿ ಅಗತ್ಯವಿರುವ ಕಡೆ ನೋಟಿಸ್ ಮತ್ತು ಇತರ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ಸಂಬಂಧಪಟ್ಟ ಕ್ಯಾಂಟೀನ್ಗಳು ಮತ್ತು ಆಹಾರ ಮಳಿಗೆಗಳು ನಿಯಮಗಳನ್ನು ಪಾಲಿಸ್ತವೆಯಾ ಎಂಬುದನ್ನು ಅಧಿಕಾರಿಗಳು ಪರಿಶೀಲಿಸುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಬೆಂಗಳೂರಿನ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರ ಫುಡ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳ ಮೇಲೂ ಕೂಡ ಫುಡ್ ಸೇಫ್ಟಿ ಡ್ರೈವ್ ಮುಂದುವರಿತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಹಲವು ದಾಳಿಗಳಲ್ಲಿ ಎಕ್ಸ್ಪೈರ್ಡ್ ಫುಡ್ ಅಂದರೆ ಕೆಟ್ಟ ಆಹಾರ ಮತ್ತು ಹೈಜೀನ್ ವಯೋಲೇಷನ್ಸ್ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಈ ಒಂದು ಅಭಿಯಾನಕ್ಕೆ ಮತ್ತಷ್ಟು ಮಹತ್ವ ಹೊಂದಿದೆ. ಒಟ್ಟಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿರುವ ಕ್ಯಾಂಟೀನ್ಗಳಲ್ಲೂ ಆಹಾರ ಸುರಕ್ಷತಾ ನಿಯಮಗಳು ಬಹಳ ಕಟ್ಟುನಿಟ್ಟಾಗಿ ಪಾಲನೆಯಾಗಬೇಕು. ಜನರು ಹಣ ಕೊಟ್ಟು ಸೇವನೆ ಮಾಡ್ತಾರೆ, ಯಾರು ಕೂಡ ಪುಕ್ಸಟ್ಟೆ ಹೋಗಿ ತಿನ್ನಲ್ಲ. ಎಷ್ಟೋ ಜನಗಳು ಇವತ್ತು ಉದ್ಯೋಗದಲ್ಲಿ ಬ್ಯುಸಿಯಾಗಿರೋ ಕಾರಣವಾಗಿ ಹೋಟೆಲ್ಗಳಲ್ಲಿ ಊಟ ತಿಂಡಿಗೆ ಅವಲಂಬನೆ ಆಗಿರ್ತಾರೆ. ಆದರೆ ಹಣವನ್ನು ಪಡೆದು ಇಂತಹ ಕೆಲಸ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಜನಗಳ ಆರೋಗ್ಯವಾಗಿದ್ದರೆ ನಿಮ್ಮ ಹೋಟ್ಲ್ ಬಿಸ್ನೆಸ್ ಚೆನ್ನಾಗಿ ನಡೆಯುವಂಥದ್ದು. ಈ ಥರ ಮಾಡಿದರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನೀವೇ ಯೋಚನೆ ಮಾಡಬೇಕು. ಆಹಾರ ಯಾವ ಜಾಗದಲ್ಲಿ ತಯಾರಾಗ್ತಾ ಇದೆ, ಯಾವ ಪದಾರ್ಥಗಳನ್ನು ಬಳಸಲಾಗ್ತಾ ಇದೆ, ಅವು ಎಕ್ಸ್ಪೈರಿ ಡೇಟನ್ನು ದಾಟಿದೆಯಾ ಇಲ್ವಾ, ಅಥವಾ ಅಡುಗೆ ಮನೆ ಸ್ವಚ್ಛವಾಗಿದೆಯಾ, ಒಂದು ಊಟ ಕೊಡ್ತೀವಿ ಅಂತ ಅಂದರೆ ಇವೆಲ್ಲವನ್ನು ನಾವು ಗಮನಿಸಬೇಕು. ಇವೆಲ್ಲವನ್ನು ಪರಿಶೀಲಿಸುವಂಥದ್ದು ಬಹಳ ಮುಖ್ಯ. ಆ ರೀತಿಯಾಗಿ ಒಂದು ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಜನಗಳಿಗೆ ಊಟ ಕೊಟ್ಟಾಗ ಅವರು ಕೊಡುವಂತಹ ಹಣಕ್ಕೂ ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್ ಇರ್ತದೆ. ಈ ಪ್ರಕರಣದಲ್ಲಿ ಫುಡ್ ಸೇಫ್ಟಿ ಅಧಿಕಾರಿಗಳ ತಪಾಸಣೆಯಿಂದ ಕೆಲವು ಲೋಪಗಳು ಬೆಳಕಿಗೆ ಬಂದಿವೆ. ಮುಂದೆ ಈ ಕ್ಯಾಂಟೀನ್ಗಳು ಯಾವ ಷರತ್ತುಗಳ ಮೇಲೆ ಮತ್ತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ರಾಜ್ಯದ ಇತರ ಸರ್ಕಾರಿ ಕ್ಯಾಂಟೀನ್ಗಳ ಮೇಲೂ ಕೂಡ ಇದೇ ರೀತಿಯ ತಪಾಸಣೆ ನಡೀತದೆಯಾ ಎನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇಷ್ಟು ಕೂಡ ಇಂದಿನ ಪ್ರಮುಖ ಸುದ್ದಿ ಆಗಿದೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದ.